ಟಿವಿ24 ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಂಬೈ ಪುಣೆ ಹೊರತುಪಡಿಸಿದರೆ ಬೆಳಗಾವಿ ನಗರದಲ್ಲಿ ಅದ್ದೂರಿಯಾಗಿ ಆಚರಿಸುವ ವಿಘ್ನ ವಿನಾಶಕ ಶ್ರೀ ಗಣೇಶನಿಗೆ ಬೆಳಗಾವಿಯ ಜನ ಮಂಗಳವಾರ ಇಳಿಹೊತ್ತಲ್ಲಿ ಭಕ್ತಿ ಭಾವಪೂರ್ಣ ವಿದಾಯ ಹೇಳಿದ್ದಾರೆ. ಇದರೊಂದಿಗೆ ಕಳೆದ 11 ದಿನಗಳಿಂದ ಎಲ್ಲರ ಮನೆ ಮನದಲ್ಲಿ ತುಂಬಿಕೊಂಡಿದ್ದ ಚೌತಿ ಹಬ್ಬದ ಸಂಭ್ರಮಕ್ಕೆ ತೆರೆ ಬಿದ್ದಿದೆ. ಒಂದು ಕಡೆ ಜನ ಗಣೇಶನ ಬೀಳುಕೊಡುಗೆಗೆ ರಸ್ತೆಯ ಅಕ್ಕಪಕ್ಕದಲ್ಲಿ ತಂಡೋಪತಂಡವಾಗಿ ಜನ ಆದರದ ಭಾವದಲ್ಲಿ ನಿಂತುಕೊಂಡು ಭಕ್ತಿ ಪೂರ್ವಕ ವಿದಾಯ ನೆರವೇರಿಸಿದ್ರು. ಗಣೇಶ ವಿಸರ್ಜನಾ ಮೆರವಣಿಗೆ ಅದ್ದೂರಿ ಆಡಂಬರಗಳಿಂದ ಕೂಡಿತು. ಸಾಂಪ್ರದಾಯಿಕ ನೃತ್ಯ ವಾದ್ಯಗೋಷ್ಠಿಗಳು ಹಾಗೂ ಈ ಬಾರಿ ಬಹುತೇಕ ತಂಡಗಳು ಜಾಗಟಿಯನ್ನು ಕೂಡ ವಿಶೇಷ ವಾದ್ಯವಾಗಿ ಬಳಕೆ ಮಾಡಿದ್ದು ಗಮನ ಸೆಳೆದಿದೆ. ಈ ಬಾರಿಯೂ ಕೂಡ ಡೋಲ್ ತಾಶಾ, ಜಾಮ್ಜ್, ಪಥಕ್, ಡೊಳ್ಳು, ಲೇಜಿಮ್, ಬ್ರಾಸ್ ಬ್ಯಾಂಡ್, ಆರ್ಕೆಸ್ಟ್ರಾ ಹಾಗೂ ಇತರ ವಾದ್ಯ ಪರಿಕರಗಳು ಅಬ್ಬರಿಸಿದ್ವು. ದಣಿವು ಮರೆತು ಕುಣಿಯುವಂತೆ ಮಾಡಿದ್ವಿ. ವಾದ್ಯ ನಡೆಸುವ ತನಕ ಇರುವಿಕೆ ಮರೆತು ತಲ್ಲೀನರಾಗಿ ವಾದನ ಮಾಡಿದ್ರು. ಡಾಲ್ಬಿಗೆ ಯುವ ಜನ ಹುಚ್ಚಿದ್ದು ಕುಣಿದು ಕುಪ್ಪಳಿಸಿದ್ದಾರೆ. ರಾತ್ರಿ ಇಡೀ ಬೆಳಗಾವಿ ಹಬ್ಬದ ವಾತಾವರಣದಲ್ಲಿ ಇದ್ದು ಇದಕ್ಕೆ ಪೂರಕವಾಗಿ ಮೆರವಣಿಗೆ ಮಾರ್ಗದುದ್ದಕ್ಕೂ ಜಾತ್ರೆಯ ಎಲ್ಲ ಬಗೆಯ ವಸ್ತು ಸಾಮಗ್ರಿಗಳು ಮಾರಾಟಕ್ಕೆ ಇದ್ದವು. ತಂಪು ಪಾನೀಯದಿಂದ ಹಿಡಿದು ಉಪಹಾರ ಊಟದವರೆಗೂ ವ್ಯವಸ್ಥೆ ಇತ್ತು. ಪಾಲಕರೊಂದಿಗೆ ಆಗಮಿಸಿದ ಮಕ್ಕಳು, ಬಾಲಕ ಬಾಲಕಿಯರು ಸಂಭ್ರಮಿಸಿದ್ರು. ಇದಕ್ಕೆ ಹಿರಿಯರು ಕೂಡ ಸಾಥ್ ಕೊಟ್ಟಿದ್ದಾರೆ. ಒಟ್ಟಾರೆ ಬೆಳಗಾವಿ ಗಣೇಶ ಹಬ್ಬ ಈ ಬಾರಿ ವಿಶಿಷ್ಟ ಮತ್ತು ವಿಶೇಷವಾಗಿ ಆಚರಿಸಿಕೊಂಡಿದೆ. ಇಡೀ ಬೆಳಗಾವಿ ಇಂದು ರಾತ್ರಿ ನಿದ್ದೆ ಮಾಡದೆ ಗಣೇಶನ ವಿದಾಯದಲ್ಲಿ ಕಳೆದಿದೆ. ತಾಜಾ ಸುದ್ದಿಗಾಗಿ ಟಿವಿ24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.